ನಾಡಿನ ಸಮಸ್ತ ಜನತೆಗೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್ಸ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಸಂಭ್ರಮಕ್ಕೆ ಮೆಗಾ ಆಫರ್. ನಿಮ್ಮ ಕನಸಿನ ಮನೆಗೆ ವಿಶೇಷ ಉಡುಗೊರೆಗಳು, ₹150 ಡಿಸ್ಕೌಂಟ್, 200 ಲೀಟರ್ ಸೋಲಾರ್ ವಾಟರ್ ಹೀಟರ್, ಆಧುನಿಕ ಕಿಚನ್ ಚಿಮಣಿ, 4 ಬರ್ನರ್ ಬ್ರಾಂಡೆಡ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. ಕನಸು ನಿಮ್ಮದು, ಹೊಣೆ ನಮ್ಮದು. ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರಗೆ ಹೈಕಮಾಂಡ್ ಸಂಕ್ರಾಂತಿ ದಿನವೇ ಶುಭ ಸುದ್ದಿ ಕೊಟ್ಟಂತಿದೆ. ಹಲವು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆಯಾದರೂ ಕರ್ನಾಟಕದ ಅಧ್ಯಕ್ಷರ ಬಗ್ಗೆ ಚಕಾರ ಎತ್ತಿಲ್ಲ. ವಿಜಯೇಂದ್ರ ಮುಂದುವರಿಯಲಿ ಅನ್ನೋ ಸಂದೇಶ ರವಾನೆಯಾಗಿದೆ ಎನ್ನಲಾಗ್ತಿದೆ. BY ವಿಜಯೇಂದ್ರನೇ 2028ರವರೆಗೂ ಸಾರಥಿ. ಸದ್ಯಕ್ಕಿಲ್ಲ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ. ಸಂಘಟನೆ ಮತ್ತು ಪ್ರತಿಭಟನೆಗೆ ಹೈಕಮಾಂಡ್ ಸಂದೇಶ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಬಿಜೆಪಿಯಲ್ಲಿ ಪರ ವಿರೋಧ ಇರೋದು ನಮಗೆ ಗೊತ್ತಿರುವ ವಿಚಾರ. ಕಳೆದ 6 ತಿಂಗಳಿನಿಂದ ವಿಜಯೇಂದ್ರ ಬದಲಾವಣೆಗೆ ಒಂದು ಬಣ ಪಟ್ಟು ಹಿಡಿದಿದೆ. ಮತ್ತೊಂದು ಬಣ ವಿಜಯೇಂದ್ರಗೆ ಪರವಾಗಿ ಬ್ಯಾಟ್ ಬೀಸ್ತಾ ಇದೆ. ಈ ನಡುವೆ ಹೈಕಮಾಂಡ್ ವಿಜಯೇಂದ್ರಗೆ ಸಂಕ್ರಾಂತಿಗೆ ಸಂದೇಶ ಕಳುಹಿಸಿದಂತೆ ಕಾಣ್ತಾ ಇದೆ. ಬಳ್ಳಾರಿ ಪ್ರತಿಭಟನೆ ಸೇರಿದಂತೆ ರಾಜ್ಯದಲ್ಲಿ ಸಕ್ರಿಯವಾಗಿ ಸಂಘಟನೆ ಮಾಡಿ ಅಂತ ಸೂಚನೆ ಬಂದಿದೆ. ಈ ಮುಖೇನ 2028ರ ವಿಧಾನಸಭಾ ಚುನಾವಣೆಗೂ ವಿಜಯೇಂದ್ರ ಸಾರಥ್ಯ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿಗೆ ವಿಜಯೇಂದ್ರನೇ ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿಗೆ ವಿಜಯೇಂದ್ರ ಯಾಕೆ? ಸಿದ್ದರಾಮಯ್ಯ ವಿರುದ್ಧ ಹೋರಾಟಗಳಲ್ಲಿ ವಿಜಯೇಂದ್ರ ಸಕ್ಸಸ್. ಮೂಡ ವಿಚಾರದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ. ಬೆಲೆ ಏರಿಕೆ ಸೇರಿ ಹಲವು ವಿಚಾರಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ. ಸರ್ಕಾರದ ವಿರುದ್ಧ ಅಸ್ತ್ರ ಪ್ರಯೋಗದಲ್ಲಿ ವಿಜಯೇಂದ್ರ ಸಕ್ಸಸ್ ಆಗಿದ್ದಾರೆ. ಸರ್ಕಾರ ಇದ್ದಾಗ ಪಕ್ಷವನ್ನ ಸಂಘಟನೆ ಮಾಡೋದು ಸುಲಭ, ವಿರೋಧ ಪಕ್ಷದಲ್ಲಿ ಇದ್ದಾಗ ಸಂಘಟನೆ ಅಷ್ಟು ಸುಲಭವಲ್ಲ. ಹೀಗಾಗಿ ಹಲವರು ಅಧ್ಯಕ್ಷ ರೇಸ್ನಲ್ಲಿ ಇದ್ರೂ ಸಂಘಟನೆಗೆ ಆರ್ಥಿಕವಾಗಿ ಹಣ ಖರ್ಚಾಗುತ್ತೆ ಅಂತ ಹಿಂದೇಟು ಹಾಕ್ತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಸಂಘಟನೆ ಮಾಡುವ ವಿಚಾರದಲ್ಲಿ ವಿಜಯೇಂದ್ರ ಬೆಸ್ಟ್ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅಂತ ದೆಹಲಿ ಮೂಲಗಳು ಹೇಳ್ತಾ ಇವೆ. ಅಧ್ಯಕ್ಷರಾಗಿರುವ ನಿತಿನ್ ನವೀನ್ ಜನವರಿ 19ಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ವೀಕಾರ ಮಾಡಿದ್ದಾರೆ. ಈ ನಡುವೆ ಕಳೆದ ಬಾರಿ ವಿಜಯೇಂದ್ರ ಭೇಟಿ ಮಾಡಿದಾಗಲೂ ಸಂಘಟನೆ ವಿಚಾರದಲ್ಲಿ ವಿಜಯೇಂದ್ರಗೆ ಬೇಷ್ ಎಂದಿದ್ದಾರಂತೆ. ಹೀಗಾಗಿ 2000